ಈ ಹಿಂದೆಯೂ ಕೂಡ ನೀವು ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗಿದ್ರಿ, ಡಿ ಕೆ ಹ್ಮ್ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತನಾಡಿದ್ರಿ. ಏನ್ ಮಾತನಾಡಿದ್ರಿ? ಏನ್ ಅವರ ನಿಮ್ಮ ನಡುವೆ ಏನ್ ಮಾತುಕತೆ ಆಗಿತ್ತು? ಹೀಗೆ ಒಂದು ಅಂದ್ರೆ ನಿಮ್ಮ ತಂದೆಯವರು ಕೂಡ ಈ ರೀತಿಯಾಗಿ ಅಂದ್ರೆ ಅವ್ರ ಜೊತೆ ನಿಮ್ಮ ಬಾಂಧವ್ಯ ತುಂಬಾ ಬಿರುಕು ಬಿಟ್ಟಿತ್ತು. ಹ್ಮ್ ಆ ಸಂದರ್ಭದಲ್ಲಿ ಏನೇನ್ ಮಾತುಕತೆ ಆಗಿತ್ತು? ಒಬ್ಬ ಎಜುಕೇಟೆಡ್ ಆಗಿ ನೀವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಹ್ಮ್. ಒಂದು ಇಶ್ಯೂನ ಸಾಲ್ವ್ ಮಾಡಕ್ಕೆ. ಎಸ್. ನಾನು ಫಸ್ಟ್ ಮನೆಯಲ್ಲ ಪ್ರಯತ್ನ ಮಾಡಿದೆ ಹಲವಾರು ವರ್ಷ. ನಾನು ಮಾಡಿದೆ, ನನ್ನ ತಾಯಿ, ನನ್ನ ತಮ್ಮ, ವಿ ಆಲ್ ಡಿಡ್ ಇಟ್ ಟುಗೆದರ್. ಅದು ಯಾವಾಗ ಆಚೆ ಬಂತು, ಆಸ್ ಅ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಂಡು ಒಂದಷ್ಟು ಜನಕ್ಕೆ ಮಾತನ್ನ ಮುಟ್ಟಿಸ್ಬೇಕು ಅಂತ ಇತ್ತು. ಅದನ್ನ ಅಲ್ಲಿ ಹೋಗಿ ನಾನು ಎಕ್ಸ್ಪ್ರೆಸ್ ಮಾಡಿದೆ. ಬಿಕಾಸ್ ನೀವು ದೊಡ್ಡವ್ರ ಹತ್ರ ಮಾತಾಡಿಲ್ಲ ಅಂತ ಅದೊಂದು ಪ್ರಶ್ನೆನೂ ಇರುತ್ತೆ. ಸೊ ಅದೊಂದು ಪ್ರಶ್ನೆ ಇರಬಾರ್ದು. ತುಂಬಾ ಬಹಿರಂಗವಾಗಿ, ತುಂಬಾ ಓಪನ್ ಆಗಿ ಡಿಸ್ಕಷನ್ ಆಗಬೇಕು. ಅವಾಗ ಎಲ್ಲಾರ್ಗೂ ಏನು, ಯಾವ್ದು ಸರಿ, ಯಾವ್ದು ತಪ್ಪು, ಹೇಗೆ ನಡಿಬೇಕು ಅಂತ ಒಂದು ಸಮಾಜದಲ್ಲಿ ಒಂದು ಸ್ಪೇಸ್ ಇರಬೇಕು ಅಂತ ಆ ಯೋಚನೆ ನಾನು ಮಾಡಿದೆ. ಅದಕ್ಕೇನು ಒಂದು ರಿಸಲ್ಟ್ಸ್ ಬಂದಿಲ್ಲ. ನಿಮ್ಗೆ ಗೊತ್ತು, ಅದಕ್ಕೇನು ರಿಸಲ್ಟ್ಸ್ ಬಂದಿಲ್ಲ ಅಂತ. ಮತ್ತೊಮ್ಮೆ ಎಲ್ಲ ಇವತ್ತು ಕೋರ್ಟು ಕಚೇರಿಯಲ್ಲೇ ಇದೆ. ಸೊ ಅದು ನಡೀತಾ ಇದೆ. ಒಂದಷ್ಟು ಅದ್ರಲ್ಲಿ ನನಗೆ ಗೆಲುವು ಸಿಕ್ಕಿದೆ. ನನ್ನ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿತ್ತು. ಒಂದು ವರ್ಷ ನನಗೆ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇರಲಿಲ್ಲ. ಮತ್ತೊಮ್ಮೆ ಅದು ಓಪನ್ ಆಯಿತು. ಸೊ ಹೇಳ್ತಾರಲ್ಲ, ನ್ಯಾಯ ಸಮಯ ತಗೊಳುತ್ತೆ, ಬಟ್ ಯಾರು ಸರಿ ಅದೇ ಡಿಸೈಡ್ ಮಾಡುತ್ತೆ ಅಂತ. ಸೊ ಅದ್ರಲ್ಲಿ ನಡೆಸ್ತಾ ಇದ್ದೀನಿ. ಮ್ಯಾಮ್, ಇನ್ನೊಂದು ಏನಂತ ಅಂದ್ರೆ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಹೆಣ್ಮಕ್ಳಿಗಾಗಿ. ಬಟ್ ಇವಾಗಿನ ಕಾಲದ ಹೆಣ್ಮಕ್ಳು ಅಂದ್ರೆ ಅವ್ರದ್ದು ಜೀವನ ಆಯ್ತು, ನಮ್ಗೆ ಇಷ್ಟಿಷ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದೀವಿ, ಮಾಡ್ತಿದೀವಿ ವರ್ಕು ಅಷ್ಟೇ ಏನಪ್ಪ ಅಂತ ಸುಮ್ಮನೆ ಆಗ್ತಾರೆ. ಬಟ್ ನೀವು ಇದನ್ನೆಲ್ಲ ಮೀರಿನೂ ಕೂಡ ಹೊರಗೆ ಬಂದು ಒಂದು ಹೆಣ್ಮಗಳಿಗೆ ಈ ತರ ಶಕ್ತಿ ಕೊಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತ ಯಾರ್ ಮ್ಯಾಮ್ ಈ ಸ್ಫೂರ್ತಿ? ಹೇಗೆ ಈ ತರ ಇಂಟ್ರೆಸ್ಟ್? ಯಾಕೆ? ದೇಸ್ ಒನ್ ಹೊಸ ಎಲ್ಲೋ ಒಂದ್ ಕಡೆ ನಾನು ಕೇಳ್ಪಟ್ಟೆ ಇದನ್ನ. ದ ಸ್ಯಾಡೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಫಾರ್ ಅ ವುಮನ್ is she thinks that she got freedom by becoming a financial earner. ಅವಳು ದುಡಿತಾಳೆ ಅಂತ ಅವಳಿಗೆ ಅನಿಸ್ತು, ನನಗೆ ಸ್ವತಂತ್ರ ಸಿಕ್ತು ಅಂತ. ಹೌದು. ಆ್ಯಂಡ್ ದಟ್ ಇಸ್ ದ ಸ್ಯಾಡೆಸ್ಟ್ ಥಿಂಗ್. ಅದು ನಿಜವಾದ ಸ್ವತಂತ್ರ ಅಲ್ಲ. ಎಲ್ಲೋ ಒಂದು ಕಡೆ ಹೌದು, ನಿಮ್ಮ ಇಂಪ್ರೂವ್ಮೆಂಟ್ ಆಯಿತು ಲೈಫಲ್ಲಿ, ನೀವೇ ದುಡಿತಾ ಇದ್ದೀರಾ, ಇನ್ನಷ್ಟು ಆಯ್ಕೆಗಳು ನೀವು ಸ್ವಂತವಾಗಿ ಮಾಡ್ಕೋಬಹುದು ಇವತ್ತು. ಬಟ್ ಆ ಹೆಣ್ಣು ಅಂತ ಅಂದರೆ ಅವಳಲ್ಲಿ ಒಂಥರ ತುಂಬ ದೊಡ್ಡ ಶಕ್ತಿ ಇರುತ್ತೆ. ಹೌದು. ಅದು ಆ ಶಕ್ತಿನ ನೀವು ಜಾಗೃತಪಡಿಸ್ಬೇಕು ಅಂತ ಅಂದರೆ ನೀವು ತುಂಬ ನೋಡಿರ್ಬೇಕು ಲೈಫಲ್ಲಿ. ಅದಕ್ಕೆ ನಾವು ತಾಯಿ ಅಂತೀವಲ್ಲ, ಬಿಕಾಸ್ ಅವ್ರು ತುಂಬ ಸಂಘರ್ಷಗಳನ್ನ ನೋಡ್ಬಿಟ್ಟು ತಾಯಿ ಆಗ್ಬಿಡ್ತಾರೆ. ಅಂದರೆ ಅವ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಇವ್ರು ಯಾರು ಅವ್ರು ಯಾರು, ಅವ್ರೆಲ್ಲರೂ ಒಂದೇ ಸಮಾನದಲ್ಲಿ ನೋಡ್ತಾರೆ. ಬಿಕಾಸ್ ಆ ಲೆವೆಲ್ಗೆ ತಲುಪಿಬಿಟ್ಟಿದ್ದಾರೆ ಅವರು. ಸೊ ನೀವು ಹೇಳ್ತಿರೋದು ಇವತ್ತು ಅದು ಕರೆಕ್ಟು. ಟ್ರಾನ್ಸಿಷನ್ ಬದಲಾವಣೆ ಆಗ್ಬೇಕಾದ್ರೆ ಮೊದಲಾಗಿ ಈ ಥರನೇ ಬದಲಾವಣೆ ಆಗೋದು. ಫಸ್ಟ್ ನೀವು ಸೆಲ್ಫ್ ಸಫಿಷಿಯೆಂಟ್ ಆಗ್ತೀರಾ, ನಿಮ್ಗೊಂದು ಸ್ವಲ್ಪ ನಿಮ್ಮದೇ ಒಂದು ದುಡಿಮೆ ಸಿಗುತ್ತೆ, ನೀವೊಂದು ಆಯ್ಕೆಗಳು ಮಾಡ್ಕೊಳ್ತೀರಾ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಅದು ಹೊಟ್ಟೆ ತುಂಬಲ್ಲ. ಸೊ ನಾವು ಆ ಸ್ಟೇಜಲ್ಲಿ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಅವ್ರಿಗೆ ಅನ್ಸುತ್ತೆ ಇಲ್ಲ ಏನೋ ಮಾಡಬೇಕು. ಆ್ಯಕ್ಚುಲಿ ನೋಡಬೇಕು ಅಂತ ಅಂದರೆ ತುಂಬ ಜನ ಬೇರೆ ಕೆಲಸನೂ ಮಾಡ್ತಾ ಇದ್ದಾರೆ. ಬಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀವಲ್ಲ, ರೀಲ್ಸು ಅದು ಇದು, ಬರೀ ಫ್ಯಾಷನ್ನು, ಸ್ಟೈಲಿಂಗು, ಎಂಟರ್ಟೈನ್ಮೆಂಟ್ ನೋಡ್ತೀವಿ. ಬಟ್ ಅದು ಬಿಟ್ಟು ಇವಾಗ ನೀವು ನೋಡಿ ಎಷ್ಟೊಂದು ಅಚೀವರ್ಸು ಇದ್ದಾರೆ. ಏನೋ ಒಂದು ಇನ್ವೆಂಟ್ ಮಾಡ್ತಾರೆ, ತುಂಬ ಸಣ್ಣ ವಯಸ್ಸದಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಇದ್ದಾರೆ. ಎಷ್ಟೊಂದು ಆ ಥರ ಉದಾಹರಣೆಗಳು ಇದೆ. ಈ ಥರ ಅವರು ಹಗಲು ರಾತ್ರಿ ಕಷ್ಟಪಡದೆ ಅದು ಮಾಡೋಕ್ಕಾಗಲ್ಲ. ನಾವು ದೊಡ್ಡ ದೊಡ್ಡ ಪಾಲಿಸೀಸ್ ತರ್ತಿರ್ತಾರೆ, UN ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದ್ದಾರೆ ಹೆಣ್ಮಕ್ಳು. ಬಟ್ ಒಳಗಡೆಯಿಂದ ನಿಮ್ಗೆ ಅದು ಅಗ್ನಿ ಇರಬೇಕದು ಮಾಡಬೇಕು ಅಂತ. ಸೊ ಎಲ್ಲ ರೀತಿಯಲ್ಲೂ ಜನ ಇದ್ದಾರೆ. ಬಟ್ ಇನ್ನಷ್ಟು ನೀವು ಹೇಳ್ದಂಗೆ ಹೆಣ್ಣು ಅಂತ ಏನಾಗುತ್ತೆ ಗೊತ್ತಾ, ಅವ್ರಿಗೊಂದು ದೊಡ್ಡ ಇಶ್ಯೂ ಹೆಣ್ಮಕ್ಳಿಗೆ. ಇಟ್ಸ್ ಅ ಡಿಸೀಸ್ ಆರ್ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಗುಡ್ ಗರ್ಲ್. ಒಳ್ಳೆ ಹುಡುಗಿ. ನಾನು ಒಳ್ಳೆ ಹುಡುಗಿ ಅಂದ್ರೆ ಏನು? ಒಳ್ಳೆ ಮಗಳು, ಒಳ್ಳೆ ತಾಯಿ, ಒಳ್ಳೆ ಹೆಂಡತಿ, ಒಳ್ಳೆ ತಂಗಿ, ಒಳ್ಳೆ ಅಕ್ಕ. ಈ ಒಳ್ಳೆತನದಲ್ಲಿ ಎಷ್ಟು ಮುಳುಗೋಗಿರ್ತಾಳೆ ಅವಳು ಅಂತ ಅಂದ್ರೆ, ಅವಳು ಮದುವೆ ಆದ್ಮೇಲೆ ಅವಳಿಗೆ ಒಳ್ಳೆ ಹೆಂಡತಿ ಆಗ್ಬೇಕು, ಒಳ್ಳೆ ಸೊಸೆ ಆಗ್ಬೇಕು. ಅಂಡ್ ನೀವು ಯಾವತ್ತೂ ಒಳ್ಳೆ ಆಗಕ್ಕಾಗಲ್ಲ. ಒಳ್ಳೆ ಹೆಂಡತಿ ಹೇಗೆ ಆಗ್ತೀರಾ? ಬಿಕಾಸ್ ಇಟ್ಸ್ ಅ ಅನ್ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ ಪ್ಲೇಸ್. ಅದ್ರಲ್ಲಿ ಮುಳುಗೋಗಿರ್ತಾಳೆ ಅವಳು. ಬಟ್ ಅವಳು ಆಕ್ಚುಲಿ ಆಚೆ ಬಂದು ಸಮಾಜಕ್ಕೆ ಏನಾದ್ರು ಮಾಡಿದ್ರೆ ಅವಳು ನಿಜವಾಗ್ಲೂ ಅವಳ ಬೆಲೆ ಅವಳಿಗೆ ಅರ್ಥ ಆಗುತ್ತೆ. ಆ ಕುಟುಂಬ ಬಿಟ್ಟು ಅದು ಒಂದು ಭಾಗ, ಅದು ಬಿಟ್ಟು ನಿಮ್ಗೆ ಈ ರೆಸ್ಟ್ ಆಫ್ ದ ಲೈಫ್ ನಿಂದೇನು ಕೊಡುಗೆ ಅದನ್ನು ಮಾಡಬೇಕು. ನಾನು ಹೇಳ್ತಿದ್ದೆ, ನೀವು ಅಟ್ಲೀಸ್ಟ್ ಒಂದು 5-6 hours ಕೊಡಿ ವೀಕಲ್ಲಿ ಆಚೆ ಬಂದು. ನಿಮ್ಗೊಂಥರ ಬೇರೆ ತರ ನಿಮ್ಮನ್ನು ನೀವು ಗುರ್ತಿಸ್ಕೊಂತೀರಾ ಅವಾಗ. ಮ್ಯಾಮ್, ಒಬ್ರು ಹೆಣ್ಮಗಳು ಇವಾಗ ಇಂಡಿಪೆಂಡೆಂಟ್ ಆಗ್ಬೇಕು, ಏನಾದ್ರೂ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಕ್ಚುಲಿ. ಅದ್ರಲ್ಲೂ ಕೂಡ ಈ ಜನರೇಷನ್ ಅಲ್ಲಿ, ಹೌದು, ಈ ಪುರುಷ ಪ್ರಧಾನ ಅಂತ ಹೇಳ್ತಾರಲ್ಲ, ಈ ಜನರೇಷನ್ ಅಲ್ಲಿ ಒಂದ್ ಹೆಣ್ಮಗಳು ಹೋಗಿ ನುಗ್ಗಿ
ಏನಾದ್ರೂ ಒಂದ್ ದೊಡ್ಡ ಸಾಧನೆ ಮಾಡ್ಬೇಕು ಅಂತಂದ್ರೆ ಹಿಂದೆ ಯಾರಾದ್ರೂ ಬ್ಯಾಕ್ ಬೋನ್ ಇರ್ಬೇಕು, ಹೌದು. ಇಲ್ಲಾಂದ್ರೆ ಮುಂದೆ ಏನಾದ್ರೂ ಒಂದ್ ಛಲ ಇರ್ಬೇಕು. ಬಟ್ ನಾವು ಛಲದಲ್ಲೇ ಹೋಗ್ತೀವಿ ಅಂತಂದ್ರೆ ಇಟ್ಸ್ ಟು ಡಿಫಿಕಲ್ಟ್ ಅಂತಾನೆ ಹೇಳ್ಬಹುದು. ಅದೇ ನೀವ್ ಹೆಂಗ್ ಮಾಡಕ್ ಹೋಗ್ತಿದ್ದೀರಾ, ಯಾವ ತರ ಸ್ಪಿರಿಟ್, ಹೇಗೆ ಈ ತರ ಸ್ಪಿರಿಚುವಾಲಿಟಿ, ಮತ್ತೆ ನೀವು ತುಂಬಾ ದೇವ್ರನ್ನು ಕೂಡ ತುಂಬಾನೇ ನಂಬ್ತೀರಾ, ಬುಕ್ಸು ಕೂಡ ಭಗತ್ ಸಿಂಗ್ ಆ ತರ ಬುಕ್ಸ್ ಎಲ್ಲ ಕೂಡ ತುಂಬಾನೇ ಓದ್ತೀರಾ, ಹೇಗೆ ಏನು ಯಾವ ತರ ಇಂಟ್ರೆಸ್ಟ್ ಬಂತು? ಅದೇ ಇವಾಗ ಆಧ್ಯಾತ್ಮಿಕತೆ. ನಾವು ಒಬ್ಬ ಹೆಣ್ಮಗಳು ಮುಂದೆ ನುಗ್ಬೇಕಂದ್ರೆ ಇಟ್ಸ್ ಟು ಯಾ ಡಿಫಿಕಲ್ಟ್. ಯಾ ಕರೆಕ್ಟ್, ನಂಗೆ ಅರ್ಥ ಬರ್ಬೇಕು ಆಯ್ತು. ಅಂದ್ರೆ ನಿಮ್ಮ ಇದನ್ ಟಿಪ್ಸ್ ಯಾವ ತರ ಇರ್ಬೇಕು ನೀವ್ ಹೇಳಿದ್ ಸತ್ಯ. ಹೆಣ್ಮಕ್ಳಿಗೆ ಇವತ್ತು ಇಲ್ಲ ತಂದೆ ತಾಯಿ ಸಪೋರ್ಟ್ ಅಲ್ಲಿ ಇರ್ತಾರೆ. ನಾನು ಎಷ್ಟೊಂದ್ ಜನ ನೋಡಿದೀನಿ, ತಂದೆ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾರೆ. ಅವ್ರ ಹೆಂಡತಿಯರ ಜೊತೆ ಸರಿಯಾಗಿರ್ದೇ ಹೋದ್ರು, ಅವ್ರ ಸಪೋರ್ಟಿವ್ ಇಲ್ದೇರು ಹೆಣ್ಮಕ್ಳು ಅಂತ ಬಂದು ನನ್ನ ಮಗಳನ್ನ ಹೀಗ್ ಬೆಳೆಸ್ತೀನಿ ಸಪೋರ್ಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅದ್ ಬಿಟ್ರೆ ಎಷ್ಟೊಂದು ಹಸ್ಬೆಂಡ್ಸ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ನಾನು ಹೆಂಡತಿ ಮಾಡ್ಬೇಕು ಅಂತ. ಅವರಿಬ್ರು ನಿಂತಾಗ್ಲೇ ಎಲ್ಲೋ ಒಂದ್ ಕಡೆ ತುಂಬಾ ಕಂಫರ್ಟಬಲಿ ಶಿ ಮ್ಯಾನೇಜಸ್ ಹೋಮ್, ಆಚೆ ಬಂದ್ರು ಕೆಲಸ ಮಾಡ್ತಾರೆ. ನಾನ್ ನೋಡಿರೋ ಇದೊಂದು ಉದಾಹರಣೆಗಳು. ಬಟ್ ನಾನು ಇನ್ನ ಎಟ್ ಟು ಸಿ ಎಲ್ಲಾನು ಫೈಟ್ ಮಾಡ್ಕೊಂಡು ಎಲ್ಲೂ ಸಪೋರ್ಟ್ ಇಲ್ಲದೆ ಬರೋದು ತುಂಬಾ ಕಡಿಮೆ. ಬಿಕಾಸ್ ಹೆಣ್ಣು ಅಂದ್ರೆ ಅವ್ಳ ಪ್ರಪಂಚ ಏನು? ಮನೆ, ನನ್ನ ಅಣ್ಣ ತಮ್ಮ, ನನ್ನ ತಾಯಿ ತಂದೆ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು. ಅದ್ ಬಿಟ್ಟರೆ ಪ್ರಪಂಚ ಇಲ್ಲ. ಆಚೆ ಬಂದು ಯಾವ ಪ್ರಪಂಚ? ಗಂಡು ಅಂತ ಅಂದ್ರೆ ಆ ಪ್ರಪಂಚ ಬಿಟ್ಟು ಅವನಿಗೆ ಫ್ರೆಂಡ್ಸು, ಬಿಸ್ನೆಸ್ಸು, ಇನ್ನೊಂದ್ ಕಡೆ ಹೋಗಿ ಮಾತಾಡಬಹುದು, ಎಲ್ಲರೂ ಕಾಂಟ್ಯಾಕ್ಟ್ಸ್ ಮಾಡ್ಕೋಬಹುದು, ಕೆಲಸ ಮಾಡಬಹುದು. ನಮ್ಮ ಸೊಸೈಟಿನೇ ಎಕೋಸಿಸ್ಟಮೇ ಆಗಿದೆ. ಅದಿರ್ಬೇಕಾದ್ರೆ ನಾವು ಒಂದ್ ಸ್ವಲ್ಪ ಆಚೆ ಬರ್ಬೇಕು. ನಾನು ನೋಡ್ತೀನಿ ಇವಾಗ ನಾನು ಎಷ್ಟೊಂದ್ ಕಡೆ ಹೋದಾಗ ಹೆಂಗಸ್ರು ನೋಡ್ತಾ ಇರ್ತಾರೆ ಅಲ್ಲಿಂದ, ಬಟ್ ನನ್ನ ಬಂದು ಮಾತಾಡ್ಸೋಕೆ ಅವ್ರಿಗೊಂಥರ ಮುಜುಗರ, ಮಾತಾಡ್ಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಕರಿತೀನಿ ಬನ್ನಿ ಅಂತ. ಆ ಇನಿಷಿಯಲ್ ಹೆಸಿಟೇಷನ್, ಮೊದಲ ಒಂದ್ ಸ್ವಲ್ಪ ಮುಜುಗರ, ಅದರಿಂದ ಆಚೆ ಬಂದ್ರೆ ಅದಾದ್ಮೇಲೆ ಕಂಫರ್ಟಬಲ್ ಆಗ್ಬಿಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಎಲ್ಲರೂ ಅದಕ್ಕೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಇವತ್ತು ಎಷ್ಟೊಂದು ಜನ ಹುಡುಗರು ನಾನು ನೋಡ್ತೀನಿ ಸೋಷಿಯಲ್ ಮೀಡಿಯಾಲಂತೂ ಎಷ್ಟು ಕೀಳವಾಗಿ ಮಾತಾಡ್ತಾರೆ, ಎಷ್ಟು ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿ ಕಾಮೆಂಟ್ ಪಾಸ್ ಮಾಡ್ಬಿಡ್ತಾರೆ. ಆಮೇಲೆ ಯಾವಾಗ್ಲೂ ಒಂದು ಏನೋ ಒಂದು ಹುಡುಕ್ತಾರೆ ಕೊರತೆನ, ಇವಳಲ್ಲದಿಲ್ಲ, ಅವಳದಿಲ್ಲ ಅಂತ. ಇಟ್ಸ್ ವೆರಿ ಈಸಿ. ನಾನು ಎಲ್ಲರೂ ಸರಿ ಹೆಣ್ಮಕ್ಳು ಅಂತ ಹೇಳ್ತಿಲ್ಲ, ಯಾರೂ ಸರಿ ಇಲ್ಲ. ಬಟ್ ನಾವು ಏನ್ ನೋಡ್ಬೇಕು ಅಂತ ಅಂದ್ರೆ ಎಷ್ಟು ವರ್ಷದಿಂದ ನಮ್ಮನ್ನ ಅವರು ಒಂಥರ ಒತ್ತಡದಲ್ಲಿ ಇಟ್ಟಿದ್ದಾರೆ ಅಂತ. ನಾವು ಇವಾಗ ಆಚೆ ಬರ್ತಾ ಇದ್ದೀವಿ, ಲಾಸ್ಟ್ 10 years ಅಲ್ವಾ? ಇವಾಗ ನಾವು ನಮ್ಮ ಹುಡುಗನ ಆಯ್ಕೆ ಮಾಡ್ಕೊಂತೀವಿ, ಇಲ್ಲ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಂತೀವಿ. ಮುಂಚೆ ಎಲ್ಲ ಎಲ್ಲಿ ಮಾಡ್ಕೊಳ್ತಾ ಇದ್ವಿ ಅಲ್ವಾ? ಬಟ್ ಸ್ಪಿರಿಟ್ ಏನಕ್ಕೆ ಬೇಕು? ಎಲ್ಲರೂ ಡಬಲ್ ಡಿಗ್ರಿ ತಗೊಂಡು ಒಳ್ಳೆ ಮನೆಗೆ ಮದುವೆ ಆಗ್ಬೇಕು, ಅದು ತಪ್ಪು ಆಲೋಚನೆ. ಎಲ್ಲೋ ಒಂದ್ ಕಡೆ ಡಬಲ್ ಡಿಗ್ರಿ ತಗೊಳ್ಳೋದು ಒಳ್ಳೆ ಮನೆಗೆ ಮದುವೆ ಆಗ್ಬೇಕು ಅಂದ್ರೆ ಎಲ್ಲೋ ನಮ್ಮ ಸೊಸೈಟಿಗೆ ಎಜುಕೇಶನ್ ವ್ಯಾಲ್ಯೂ ಅರ್ಥ ಆಗಿಲ್ಲ ಅಂತ ಅಲ್ವಾ? ಸೊ ಒಳ್ಳೆ ತಾಯಿ ಆಗ್ಬೇಕು, ಹೌದು, ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು, ಅದು ತುಂಬಾ ದೊಡ್ಡ ಕೆಲಸ. ಅದ್ ಬಿಟ್ಟು ಜೀವನದಲ್ಲಿ ಏನೋ ಮಾಡ್ಬೇಕು, ಬಟ್ ಅದು ಸುಮ್ನೆ ಬರಲ್ಲ, ಅದು ಒಳಗಡೆಯಿಂದ ಬರ್ಬೇಕು. ನೀವ್ ಬಂದ್ ಮಾಡ್ತಿಲ್ವಾ ಇವಾಗ? ನೀವು ಹುಬ್ಳಿಯಿಂದ ಇಷ್ಟು ದೂರ ಬಂದ್ ಮಾಡಕ್ಕೆ ಅದು ಸಿಂಪಲ್ ವಿಷಯ ಅಲ್ಲ, ಮಾಡ್ತಾ ಇದ್ದೀರಾ. ಸೊ ನಿಮ್ಮಂತವ್ರನ್ನ ನೋಡಿ ಇನ್ನಷ್ಟು ಜನ ಕಲಿತಾರೆ. ನಮ್ಮಂತವ್ರು ಎಲ್ಲಾರು ಒಟ್ಟಿಗೆ ಸೇರಿದಾಗ ಸ್ಲೋಲಿ ಥಿಂಗ್ಸ್ ಚೇಂಜ್. ವಿ ಆರ್ ಆಲ್ ಪಾರ್ಟ್ ಆಫ್ ದ ಸೇಮ್ ಚೇಂಜ್. ಹೌದು ಮ್ಯಾಮ್. ಇನ್ನು ಅದೇ ರೀತಿಯಾಗಿ ಇವಾಗ ಚಿತ್ರ ಇದಕ್ಕೆ ಬಂದಾಗ, ಈ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಗೆ ದರ್ಶನ್ ಅವರಿಂದ ಅಂಬರೀಷ್ ಫಿಲಂ ಆಫರ್ ಬಂತು, ನೀವು ಹೋಗಿದ್ರಿ, 20 days ಶೂಟ್ ಕೂಡ ಮಾಡಿದ್ರಿ. ಯಾಕೆ ಮಿಸ್ ಆಯ್ತು? ಮತ್ತೆ ಹೊರಗಡೆ ಯಾಕೆ ಆಚೆ ಬಂದ್ರಿ? ಸೊ ಅದು ನನ್ಗೆ ಆಕ್ಚುಲಿ ಫಿಲ್ಮ್ ಫೀಲ್ಡ್ ಬಗ್ಗೆ ನನ್ಗೆ ಒಂದೇ ಗೊತ್ತಿದೆ, ಮೈ ಫಾದರ್ ಇಸ್ ಅ ಸೂಪರ್ ಸ್ಟಾರ್. ಎಷ್ಟೊಂದ್ ಸತಿ ಏನಾಗ್ತಾ ಇತ್ತು ಅಂದ್ರೆ, ನಾವು ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಮೈ ಫಾದರ್, ನಮ್ಮ ತಂದೆಯವ್ರು ಡ್ರೈವ್ ಮಾಡ್ಕೊಂಡು ಹೋಗೋರು, ನಿಲ್ಸ್ಬಿಟ್ಟು ಪೆಟ್ರೋಲ್ ಎಲ್ಲ ಹಾಕ್ಸ್ಬೇಕಾದ್ರೆ ಎಲ್ಲಾರು ಬರೋರು, ಸರ್ 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 ಅಂತ. ಸೊ ಐ ವಾಸ್ ಲೈಕ್, ಓಕೆ, ನಮ್ಮ ತಂದೆ ದೊಡ್ಡ ಸ್ಟಾರು ಅಂತ ನನ್ಗೊಂದು ಇದಿತ್ತು, ಅಷ್ಟೇ ನನ್ಗೆ ಗೊತ್ತಿದ್ದು. ಅದ್ ಬಿಟ್ರೆ ಏನು ತುಂಬಾ ಸಣ್ಣ ಹುಡುಗಿ ನಾನು. ಹೋಗ್ತಾ ಹೋಗ್ತಾ ಕಾಲೇಜ್ ಡೇದಲ್ಲಿ ಹೋಗ್ಬೇಕಾದ್ರೆ ಫೋನ್ ಬಂತು ಪ್ರೊಡ್ಯೂಸರ್ ಕಡೆಯಿಂದ, ಹೀಗೆ ಫಿಲಮ್ ದರ್ಶನ್ ಜೊತೆ ಫಿಲಮ್ ಇದೆ, ನಿಮ್ದೇನು ಆಲೋಚನೆ ಅಂತ. ಸಣ್ಣ ಹುಡುಗಿ ನಾನು, ಐ ಥಿಂಕ್ ಐ ವಾಸ್ 16, 17 ಅರೌಂಡ್ ಅಷ್ಟೇ, ಇಲ್ಲ 16, 17, 20 ಐ ಥಿಂಕ್ ಐ ವಾಸ್. ಕಾಲೇಜ್ ಮುಗಿಸ್ಕೊ ಬಂದಿದ್ದೆ ಅನ್ಸುತ್ತೆ. ಸೊ ಅದಾದ್ಮೇಲೆ ನಮ್ಮ ತಾಯಿ ಜೊತೆ ಮಾತಾಡಿದೆ. ಮೈ ಮಾಮ್ ವಾಸ್ ಲೈಕ್, ಮಾಡು, ಇಂಡಿಪೆಂಡೆಂಟ್ ಆಗಿ ಮಾಡಬೇಕು, ಬಿಕಾಸ್ ಅವಾಗ್ಲೂ ನಮಗೆ ಅವತ್ತಿಂದನೂ ಇತ್ತು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ. ಸೊ ಐ ವೆಂಟ್ ಅಹೆಡ್ ಫಾರ್ ದ ಮೂವೀಸ್. ಟ್ರೈನಿಂಗ್ ನಡೀತು, ಎಲ್ಲ ಓಕೆ ಆಯಿತು, ಬೇಕಾದಷ್ಟು ಕೆಲಸ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಶೂಟಿಂಗ್ ಎಲ್ಲ ಆಯಿತು, ಎಲ್ಲರೂ ಖುಷಿಯಾಗಿದ್ರು. ಆ ನಂತರ ಸಡನ್ನಾಗಿ ನನ್ನ ಸ್ಕೆಡ್ಯೂಲ್ ಯಾವಾಗ ಮುಗೀತು, ಆ ನಂತರ ಸಡನ್ನಾಗಿ ಬಿಫೋರ್ ದ ನೆಕ್ಸ್ಟ್ ಸ್ಕೆಡ್ಯೂಲ್ ಐ ಗಾಟ್ ಅ ಕಾಲ್, ಇಲ್ಲ ಈ ಥರ ಒಂದು ಸ್ವಲ್ಪ ಏನೋ ಇಶ್ಯೂಸ್ ಇದೆ, ಅವ್ರನ್ನ ಮುಂದೆ ಕರ್ಕೊಳ್ಳೋಕ್ಕಾಗಲ್ಲ ಅಂತ. ಮೈ ಮಾಮ್ ವಾಸ್ ಲೈಕ್, ಇದೇನಪ್ಪ ಸಡನ್ ಆಗಿ ಅಂತ. ಸೊ ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆ ನಂತರ ತುಂಬ ವರ್ಷಗಳಾದಮೇಲೆ ನಂಗೆ ಬೇರೆ ಬೇರೆ ಕಡೆಯಿಂದ
ಇಲ್ಲ ಸುದ್ದಿ ಬಂತು ಏನಕ್ಕೆ ಆ ಫಿಲ್ಮ್ ಮಿಸ್ ಆಯ್ತು ಅಂತ. ಸೊ ಆ ಸಮಯದಲ್ಲಿ ನನ್ಗೆ ಏನಕ್ಕೆ ಅಂತಾನು ಗೊತ್ತಿರ್ಲಿಲ್ಲ ಕಾರಣ. ಆಮೇಲೆ ಯಾರ ಜೊತೆ ಮಾತು ಆಡಿಲ್ಲ. ಈಗ ಒಂದು ಫಿಲ್ಮ್ ಅಂತ ಅಂದ್ರೆ ಪ್ರೊಡ್ಯೂಸರ್ ಮಾತಾಡ್ತಾ ಇರ್ತಾರೆ, ಡೈರೆಕ್ಟರ್ ಮಾತಾಡ್ತಾ ಇರ್ತಾರೆ, ಎಲ್ಲರೂ ಟಚ್ ಅಲ್ಲಿ ಇರ್ತಾರೆ. ಸಡನ್ಲಿ ಎವ್ರಿ ಒನ್ ವೆಂಟ್ ಸೈಲೆಂಟ್. ನಿಮ್ಮ ಹತ್ರ ಉತ್ತರಗಳೇ ಇರಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಫೀಲಿಂಗ್ ಇರುತ್ತೆ, ಇದು ದೊಡ್ಡ ಕೈವಾಡ ಇಲ್ದೆ ಇದು ನಡೆಯಕ್ ಆಗಲ್ಲ ಅಂತ ಅಲ್ವಾ. ಸೊ ಹಾಗೆ ಆಗಿದೆ ಅದು. ಬಟ್ ಅದಿವಾಗ ಯಾವಾಗಾದ್ರೂ ನೀವು ಹೋಗಿ ಮತ್ತೆ ಫಿಲ್ಮ್ ಇದಕ್ ಹೋಗ್ಬೇಕು ಅಂತ ಆಸೆ ಆಗ್ಲಿಲ್ವಾ? ಆಸೆ ಇತ್ತು, ಅವಾಗಿತ್ತು. ಬಿಕಾಸ್ ಒಂದು ದಾರಿ ಚೂಸ್ ಮಾಡಿದಾಗ ನೀವು ತುಂಬಾ ಅಟ್ಯಾಚ್ ಆಗ್ಬಿಡ್ತೀರಾ, ಇದ್ರಲ್ಲಿ ಮುಂದುವರಿಬೇಕು ಅಂತ. ಆಮೇಲೆ ತುಂಬಾ ಬೇಗನೆ ಫೇಮ್ ಬಂದಿತ್ತು, ತುಂಬಾ ಪಬ್ಲಿಸಿಟಿ ಆಗಿತ್ತು. ಸೊ ಆಸೆ ಇತ್ತು ಹೋಗೋಣ ಅಂತ. ಪ್ಲಸ್ ಆ ವಯಸ್ಸಲ್ಲೂ ನಿಮ್ಗದು ಗ್ಲಾಮರ್ ಫೀಲ್ಡ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಅಷ್ಟೊಂದು ಮೆಚೋರಿಟಿ ಇಲ್ಲ, ಬೇರೆ ತರ ಪರ್ಸ್ಪೆಕ್ಟಿವ್ ಇರಲಿಲ್ಲ, ದೃಷ್ಟಿಕೋನ ಒಂದೇ ಇತ್ತು, ಓಕೆ ಮಾಡೋಣ ಅಂತ. ಸೊ ಪ್ರಯತ್ನಗಳು ತುಂಬಾ ಮಾಡಿದೆ, ಬಟ್ ನನ್ಗೊಂಥರ ಅದು ವಾತಾವರಣನೂ ಸೆಟ್ ಆಗಿಲ್ಲ. ಆಮೇಲೆ ಅಷ್ಟು ಕಂಫರ್ಟಬಲ್ ಆಗೂ ಇರಲಿಲ್ಲ, ಸಪೋರ್ಟ್ ಸಿಸ್ಟಮು ಇರಲಿಲ್ಲ. ಸೊ ಎಲ್ಲ ರೀತಿಯಲ್ಲೂ ಅದು ಮಿಕ್ಸ್ ಆಗ್ಬಿಟ್ಟು ದೆನ್ ಐ ವಾಸ್ ಲೈಕ್ ತುಂಬಾ ಬೇಗನೆ ಆಚೆ ಬಂದ್ಬಿಟ್ಟೆ ಅದರಿಂದ. ಆಲ್ಮೋಸ್ಟ್ 1-2 years ಲೇಟರ್ ಆಫ್ಟರ್ ದಟ್ ಫುಲ್ ಆಚೆನೆ ಬಂದ್ಬಿಟ್ಟೆ. ಆಮೇಲೆ ಬಿಸ್ನೆಸ್ ಸೈಲೆಂಟ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದೆ. ಮತ್ತೆ ಹೋಗ್ಬೇಕು ಅಂತ ಏನು ಅನಿಸ್ಲಿಲ್ವಾ? ಮತ್ತೆ ನಿಮ್ಗೆ ಗ್ಲಾಮರಸ್ ಫೀಲ್ಡ್ ಅಂತ ಅಂದ್ರೆ ಹೆಂಗೆ ಅಂತಂದ್ರೆ ಒಮ್ಮೆ ಹೋಗಿ ನಾವು ಬಣ್ಣ ಹಾಕೊಂಡ್ವಿ ಅಂತಂದ್ರೆ ಅದು ಅಡಿಕ್ಷನ್ ಆಗ್ಬಿಡುತ್ತೆ. ಅಯ್ಯೋ ಹೋಗ್ಬೇಕು, ನಾವು ಫೇಮ್ ತಗೋಬೇಕು ಅಂತ ಹೇಳಿ. ಅದು ಮಿಸ್ ಆಯ್ತಂತ ಆ ತಕ್ಷಣ ನೀವು ಯಾಕೆ ಏನು ಅಂತ ಕೇಳಕ್ ಹೋಗ್ಲಿಲ್ವಾ? ಅಥವಾ ನೀವು ಕೂಡ ಅದ್ರಲ್ಲಿ ಏನಾದ್ರು ಮುಂದುವರಿಬೇಕು ಅಂತ ಹೇಳಿ ಏನಾದ್ರು ಎಫರ್ಟ್ ಹಾಕ್ಲಿಲ್ವಾ? ಆಸೆ ಇತ್ತು, ಎಫರ್ಟ್ ಹಾಕ್ಲಿಲ್ವಾ? ಎಫರ್ಟ್ ಆಗ್ತೆ ಬಟ್ ಯಾರು ಮಾರ್ಗದರ್ಶನ ಕೊಡಕ್ ಇರ್ಲಿಲ್ಲ, ಯಾರು ಸಪೋರ್ಟ್ ಸಿಸ್ಟಮ್ ಇರ್ಲಿಲ್ಲ. ನಾನು ನೋಡ್ಬಿಟ್ಟು ಈ ಕಡೆ ತಿರ್ಕೊಂಡು ಹೋಗೋರು, ಆ ಕಡೆ ತಿರ್ಕೊಂಡು ಹೋಗೋರು, ಸವಾಸ ಬೇಡ ಅಂತ. ಸೊ ಇಟ್ ವಾಸ್ ಡಿಫಿಕಲ್ಟ್. ಐ ಕ್ಯಾನ್ ಸೇ ವೆರಿ ಡಿಫಿಕಲ್ಟ್ ಫೇಸ್ ಇನ್ ಮೈ ಲೈಫ್. ಬಿಕಾಸ್ ಅಷ್ಟೊಂದು ಜನ ತಿರಸ್ಕರಿಸಿದಾಗ ನಿಮ್ಗೇನು ಅರ್ಥನೂ ಆಗಲ್ಲ, ವಯಸ್ಸು ಕಡಿಮೆ ಇರುತ್ತೆ, ತುಂಬಾ ಡಿಫಿಕಲ್ಟ್ ಆಗಿತ್ತು, ತುಂಬಾ ಎಮೋಷನಲಿ ಪೇನ್ಫುಲ್ ಆಗಿತ್ತು. ಬಟ್ ಆ ಪೇನ್ ನೋಡೋದ್ರಿಂದ ಆಮೇಲೆ ಇಂಡಸ್ಟ್ರಿ ತುಂಬಾ ಹತ್ರದಿಂದ ನೋಡಿದೆ. ಐ ವಾಸ್ ಲೈಕ್ ಓ ಹೀಗ, ಇದು ಬಹುಶಃ ನಂಗೆ ಸೆಟ್ ಆಗಲ್ಲ ಅಂತಾನು ನನ್ಗೆ ಅವಾಗ್ಲೇ ಅರ್ಥ ಆಗಿದ್ದು. ಸೊ ಒಳ್ಳೇದಾಯ್ತಲ್ಲ, ಬಿಕಾಸ್ ನೀವು ಹೇಳ್ದಂಗೆ ಇವತ್ತು ಅಡಿಕ್ಷನ್ ಆಗಕ್ ಶುರು ಆಗುತ್ತೆ. ಎಲ್ಲೋ ಒಂದ್ ಕಡೆ ದೇವ್ರು ನನ್ನ ಪ್ರಿಪೇರ್ ಮಾಡಿದ್ದಾರೆ, ಯಾವ್ದಕ್ಕೂ ಅಡಿಕ್ಟ್ ಆಗ್ಬೇಡಮ್ಮ, ಯಾವ್ದು ಶಾಶ್ವತ ಇಲ್ಲ. ಹೇಗೆ ಮೇಲ್ ಕರ್ಕೊಂಡೋದ್ರು ಹಾಗೆ ಕೆಳಗಡೆ ತುಂಬಾ ತಕ್ಷಣ ಕರ್ಕೊ ಬಂದ್ರು. ಸೊ ಐ ಸಿ ಇವತ್ತು ಇದನ್ನೆಲ್ಲ ನನ್ನ ಪಾಠಗಳ ತರ ನೋಡ್ತೀನಿ ನಾನು. ಇದನ್ನೆಲ್ಲ ಒಳ್ಳೆ ಪಾಠಗಳು, ಕಷ್ಟ ಆಗಿರ್ಬೋದು, ಬಟ್ ಇವತ್ತು ನಾನು ಒಂದು ದೃಢತೆಗೆ ಇಲ್ಲ. ದ ಕೈಂಡ್ ಆಫ್ ಪರ್ಸನ್ ಐ ಆಮ್, ಐ ಫೀಲ್ ಗುಡ್, ಐ ಕ್ಯಾನ್ ಹ್ಯಾಂಡಲ್ ದೀಸ್ ಸಿಚುವೇಶನ್ಸ್ ಅಂತ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.